ಈಗ ಯಾರೋ ಹೇಳ್ದ ಹುಚ್ಚ ಅಭಿಮಾನಿಗಳು ಅವನಿಗೆ 8 ಮಕ್ಕಳಿಗೆ ತಾಯಿಗೆ ಚಪ್ಪಲಿ ಸೈಜ್ ಇಲ್ಲ ಗೊತ್ತಿಲ್ಲ ಅವ್ರಿಗೆ ಅಂತ. ಮನೆಗೆ ಬಂದು ನೋಡಪ್ಪ, ನಮ್ಮ ಮಕ್ಳು ನಾವೇ ಸಾಕ್ತಾ ಇರೋದು, 2 ಲಕ್ಷ ಎಜುಕೇಶನ್ ನಾವೇ ಕಟ್ಟಿ ಬಂದಿರೋದು. ನಾವ್ರಿ 2001 ಸಾಕಿರೋರ್ರಿ, ಇವತ್ತು ಬಿಟ್ಕೊಟ್ಬಿಡ್ತೀವ? ಅವಂಗೋಗಿ ಹೇಳ್ಕೊಟ್ಟಿದ್ವ ನಾವು, ಹಿಂಗ್ ಮಾಡಪ್ಪ ನೀನ್ ಎದ್ದಿ ಮಾಡು ಅಂತ ಹೇಳಿದ್ವಾ? ಸಾರ್ತಿನ ಎಲ್ಲಿ ಸೋತೋಗ್ಬಿಡೋದು, ಜೈಲಲ್ಲಿ ಅವನಲ್ಲ ಅಂತ 12 ಸಲ ನೋಡಿರೋ ನಾನು. ಡೆವಿಲ್ ಮುಗ್ದೋಗಿದ್ರೆ ಗೆಲ್ಸ್ ತೋರಿಸ್ತಾ ಇದ್ದೋ. ನಿಮ್ಗೆಲ್ಲೋ ಒಂಥರ ಮುಜುಗರ ಅನ್ಸುತ್ತಾ? ಸೊ ಅಂಥವ್ರ ಫೋಟೋ ನಾನು ಹಾಕೊಂಡಲ್ಲ. ಏನಿಲ್ಲ ಅಣ್ಣ, ಅದರದ್ದೇನಿಲ್ಲ, ಏನು ಅನಿಸ್ತಿಲ್ಲ, ಏನೂ ಇಲ್ಲ. ಅದ್ರಲ್ಲಿ ಏನು ಅನ್ಸಲ್ಲ ಅಣ್ಣ. ಬಾಸು ಒಳ್ಳೆದಲ್ಲಿ ಕೆಟ್ಟ ಖುಷಿಯಲ್ಲಿದ್ದಾಗ ಸಂಭ್ರಮ ಬಂದಾಗೆಲ್ಲ ಇದು ಮಾಡಿದ್ದು. ಏನೋ ಒಂದು ಆಗೈತೆ, ಅದನ್ನ ತನಿಖೆ ನಡೀತಾ ಇತ್ತು. ಆದ್ರೂ ಮೀಡಿಯಾದವರಲ್ಲಿ ಹೇಳಿ ಸ್ವಲ್ಪ ಬೇಜಾರಾಗೈತೆ ಅಷ್ಟೇ ಅಣ್ಣ. ಒಳ್ಳೇದಾಗ್ಲಿ, ಅವನು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ. ಆಯ್ತು, ಕೆಟ್ಟದಿದೆ, ಸ್ವಲ್ಪ ಕೆಟ್ಟದಿದೆ, ಇಲ್ಲ ಅಂತ ನಾವ್ ಹೇಳೋ. ನಾವು ನೋಡ್ದ ಆಕ್ಟಿವಿಟಿ ನೋಡ್ದಾಗ ಗೊತ್ತಾಗುತ್ತೆ ಕೆಟ್ಟದಿದೆ, ತಿದ್ದು ಹೇಳ್ತೀವಿ. ಬೆಳಗ್ಗೆಯಿಂದ ಸಂಜೆ ಬರೀ ನ್ಯೂಸ್ ಅಲ್ಲಿ ಅದೇ ತೋರಿಸಿದ್ರೆ ಅವ್ರ ಪ್ರೆಸ್ಟೀಜ್ ಏನಾಗಬೇಕು? ಇಷ್ಟು ವರ್ಷ ಸಂಪಾದನೆ ಮಾಡಿದ್ದಾರೆ, ಏನ್ 100 ಜನ ಪರಿಚಯ ಅವರ, 100 ಕೋಟಿ ಜನ ಪರಿಚಯ ಅವರ. ಈ ಸಲ ಬಂದಾಗ ಅವನು ನಾನು ಮನೆ ಹತ್ರ ಹೋಗ್ತೀನಿ, ಬುದ್ಧಿ ಹೇಳೇ ಹೇಳ್ತೀವಿ, ಕೇಳಲೇಬೇಕು. ಅವನು ಯಾರು ಸವಾಸನು ಬೇಡ, ಯಾರು ರಾಜಕೀಯ ಬೇಡ, ಇನ್ನೊಂದು ಬೇಡ, ಮತ್ತೊಂದು ಬೇಡ, ಮಗದೊಂದು ಬೇಡ. ನಿನ್ಗೆ ಸಿನಿಮಾ ಮಾಡೋ ಬ್ಲಾಕ್ ಬಸ್ಟರ್ ಇಟ್ಟು ನಾವು ಮಾಡ್ತೀವಿ. ಡೆವಿಲ್ ಮುಗ್ದೋಗಿದ್ರೆ ಗೆಲ್ಸ್ ತೋರಿಸ್ತಾ ಇದ್ದೋ. 2001 ನಾನು ದರ್ಶನ ನೋಡಿದ್ದೀನಿ. 2001 ಮೆಜೆಸ್ಟಿಕ್ ಸಿನಿಮಾ ಇಂದ ನಾನು ದರ್ಶನ ನೋಡಿದ್ದೀನಿ. ಆಯ್ತಾ, ಓಪನಿಂಗ್ ಡೇನೇ ಅವ್ನ ದರ್ಶನಿಂದ ಅಭಿಮಾನಿ. ನಾವು ಬಾರೋ ಕೆಲಸ ಮಾಡ್ತಿದ್ದೋ ಫಸ್ಟ್ ನಾವು. ಆಯ್ತಾ, ಈಗ ಆಯ್ತು ಸಣ್ಣ ಪುಟ್ಟ ಆಯ್ತು, 2011 ಆಯ್ತು. 11 ಸತಿ ನೋಡಿದೆ ಸಾರ್ತಿನ, ಬಿಟ್ಕೊಡ್ಬಾರ್ದು ಇವನು ಅಂತ. ಸಣ್ಣ ಪುಟ್ಟ ತಪ್ಪಾಯ್ತವೆ, ಯಾರು ಮಾಡದೇ ಇರೋದೇನು ಮಾಡಿಲ್ಲ. ಈಗಲೂ ತಪ್ಪಾಗಿದ್ರೆ ಶಿಕ್ಷೆ ಆಗ್ಲಿ. ಅಂದ್ರೆ ನೀವು ಯಾರು ಮಾಡದೇ ಇರೋದೇನು ಮಾಡಿಲ್ಲ ಅಂದ್ರೆ, ಸೊ ಈಗ ಅವರು ಒಂದ್ ವೇಳೆ ಕೊಲೆ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಒಂದ್ ವೇಳೆ ಕೊಲೆ ಮಾಡಿದ್ರೆ ತಪ್ಪಲ್ವಾ? ಕೊಲೆ ಮಾಡಿದ್ರೆ ತಪ್ಪೇ, ಶಿಕ್ಷೆ ಆಗ್ಲಿ, ಶಿಕ್ಷೆ ಆಗಿ ಹೊರಗೆ ಬರ್ಲಿ. ಅದೇನು ಶಿಕ್ಷೆ ಕೋರ್ಟ್ ಕೊಡುತ್ತೆ, ಅದು ಕಾನೂನು ಬಗ್ಗೆ ಯಾರು ತಲೆ ಇದು ಮಾಡೋಕ್ಕಾಗಲ್ಲ. ಕಾನೂನು ಬಂದ ತಲೆ ತಗ್ಸಿ ಅವ್ನಿಗೊಂದು ಸ್ವಲ್ಪ ಒಳ್ಳೇದು ಬರಬೇಕು, ಅವನಿಗೂ ಒಳ್ಳೇದು ಬರಬೇಕು. ತಿದ್ಕೊಳ್ಬೇಕು. ಅವನು ಫ್ರೆಂಡ್ಶಿಪ್ನೆಲ್ಲ ಸೈನ್ ಮಾಡ್ಕೋಬೇಕು. ಅವ್ನಿಗೇನು ಬೇಕು, ಈಗ ತಮಿಳಲ್ಲಿ ಅಜಿತ್ ಇಲ್ವಾ, ಹಂಗಿದ್ಬಿಡ್ಲಿ ಬಿಡಿ. ಅಜಿತ್ ಇಲ್ವಾ, ಅವನು ಏನೇನಪ್ಪ ಇದೆಲ್ಲ ಕಾರ್ ಆಕ್ಸಿಡೆಂಟ್ ಎಲ್ಲ ಮಾಡ್ಕೊಂಬಂದ, ಬೈಕ್ ಆಕ್ಸಿಡೆಂಟ್ ಮಾಡ್ಕೊಂಬಂದ, ಅವನ್ನೆಲ್ಲ ಇದು ಮಾಡಿದ್ರು, ತಿದ್ಕೊಂಡ. ಇವತ್ತು ಹೆಂಗವನೇ ಮಾಡ್ಲಿ ಬಿಡಿ, ವರ್ಷಕ್ಕೊಂದು ಫಿಲಮ್ ಮಾಡ್ಲಿ. ಇನ್ನು ಹೌದು, ತಿರುಪತಿಗೆ ಬಂದೆ ನಾನು. ನೆನ್ನೆ ಹೋಗಿದ್ದು ದರ್ಶನ್ಗೇನೆ. ಒಳ್ಳೇದಾಗ್ಲಿ, ಅವನು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ. ಆಯ್ತು, ಕೆಟ್ಟದಿದೆ, ಸ್ವಲ್ಪ ಕೆಟ್ಟದಿದೆ, ಇಲ್ಲ ಅಂತ ನಾವ್ ಹೇಳೋ. ನಾವು ನೋಡ್ದ ಆಕ್ಟಿವಿಟಿ ನೋಡ್ದಾಗ ಗೊತ್ತಾಗುತ್ತೆ ಕೆಟ್ಟದಿದೆ, ತಿದ್ದು ಹೇಳ್ತೀವಿ. ಈ ಸಲ ಬಂದಾಗ ಅವನು ನಾನು ಮನೆ ಹತ್ರ ಹೋಗ್ತೀನಿ, ಬುದ್ಧಿ ಹೇಳೇ ಹೇಳ್ತೀವಿ, ಕೇಳಲೇಬೇಕು. ಅವನು ನಾವ್ರಿ 2001 ಸಾಕಿರೋರ್ರಿ, ಇವತ್ತು ಬಿಟ್ಕೊಟ್ಬಿಡ್ತೀವ? ಇವತ್ತು ಯಾಕೆ ಬಿಟ್ಕೊಡ್ಬೇಕು ಅವನ್ನ? 20 ರೂಪಾಯಿ ಟಿಕೆಟ್ ಇಂದ ನೋಡಿರೋರು ನಾವು. ಇವತ್ತು 250 ರೂಪಾಯಿ 3000 ಖರ್ಚಾಗುತ್ತೆ. ಇವತ್ತು ಯಾಕೆ ಬಿಟ್ಕೊಡ್ಲಿ ಅವನ್ನ? ಇವತ್ತು ಬಿಟ್ಕೊಡೋದಲ್ಲ, ಒಳ್ಳೇದನ್ನ ಕಲ್ತ್ಕೊಂಬರ್ಲಿ, ಶಿಕ್ಷೆ ಆಗ್ಲಿ, ಎಲ್ಲದನ್ನು ಅನುಭವಿಸ್ಕೊಂಡು ಆರಾಮಾಗಿ ಆಚೆಗೆ ಬರ್ಲಿ. ಆಚೆಗೆ ಬಂದ್ಮೇಲೆ ಹೇಳ್ತೀವಿ, ಬುದ್ಧಿ ಹೇಳ್ತೀವಿ. ಆರಾಮಾಗಿ ಸಿನಿಮಾ ಮಾಡಪ್ಪ, ಯಾರು ಸವಾಸನು ಬೇಡ, ಯಾರು ರಾಜಕೀಯ ಬೇಡ, ಇನ್ನೊಂದು ಬೇಡ, ಮತ್ತೊಂದು ಬೇಡ, ಮಗದೊಂದು ಬೇಡ. ನಿನಗೆ ಸಿನಿಮಾ ಮಾಡೋ ಬ್ಲಾಕ್ ಬಸ್ಟರ್ ಇಟ್ಟು ನಾವು ಮಾಡ್ತೀವಿ. ಆರಾಮ ಮನೇಲಿರು. ಈಗಲೂ ಅವ್ರು ಸಿನಿಮಾ ಮಾಡಿದ್ರೆ ಗೆಲ್ಲಿಸ್ಕೊಡ್ತೀವಿ. ಡೆವಿಲ್ ಮುಗ್ದೋಗಿದ್ರೆ ಗೆಲ್ಸ್ ತೋರಿಸ್ತಾ ಇದ್ದೋ. ಈಗ ಯಾರೋ ಹೇಳ್ದ ಹುಚ್ಚ ಅಭಿಮಾನಿಗಳು ಅವನಿಗೆ 8 ಮಕ್ಕಳಿಗೆ ತಾಯಿಗೆ ಚಪ್ಪಲಿ ಸೈಜ್ ಇಲ್ಲ ಗೊತ್ತಿಲ್ಲ ಅವ್ರಿಗೆ ಅಂತ. ಮನೆಗೆ ಬಂದು ನೋಡಪ್ಪ, ನಮ್ಮ ಮಕ್ಳು ನಾವೇ ಸಾಕ್ತಾ ಇರೋದು, 2 ಲಕ್ಷ ಎಜುಕೇಶನ್ ನಾವೇ ಕಟ್ಟಿ ಬಂದಿರೋದು. ಆಯ್ತಾ, ನಾವು ಕಟ್ಬಿಟ್ಟೆ ಇಲ್ಲಿ ಬಂದಿರೋದು. ಅವ್ನು ಹೌದು, ಪ್ರೀತಿ ಇದೆ ನಮಗೆ, ಎಲ್ಲೂ ಸತ್ತೋಗ್ಬಿಡಲ್ಲ. ಆಯ್ತು, ಮೊನ್ನೆವರೆಗೂ ಅವ್ನು ಒಳ್ಳೇನೆ. ಮೊನ್ನೆ ಏನೋ ಮಾಡ್ದ ನಮ್ಗೆ ಗೊತ್ತಿತ್ತಾ? ಮನೇಲಿ ನಾವು ಮನೆಗಿರ್ತೀವಿ. ಮೊನ್ನೆ ಕಾಟಾರ ಬ್ಲಾಕ್ ಬಸ್ಟರ್ ಹಿಟ್ ಮಾಡ್ದು, ಅಲ್ಲಿವರೆಗೂ ಅಭಿಮಾನಿಗಳು ಬೇಕಿತ್ತು. ಈಗ ಮೊನ್ನೆ ಏನೋ ಆಗೋಯ್ತು, ನೆನೆ ಏನಾಗೋಯ್ತು ನಮ್ಗೆ ಗೊತ್ತಿತ್ತಾ? ಅವಂಗೋಗಿ ಹೇಳ್ಕೊಟ್ಟಿದ್ವ ನಾವು, ಹಿಂಗ್ ಮಾಡಪ್ಪ ನೀನ್ ಎದ್ದಿ ಮಾಡು ಅಂತ ಹೇಳಿದ್ವಾ? ಏನಿಲ್ಲ ತಾನೆ. ಹಂಗಂದ್ರೆ ಬಿಟ್ಕೊಡಲ್ಲ, ಹೇಳ್ತೀವಿ. ನಾನು ಹೋಗೇ ಹೋಗ್ತೀನಪ್ಪ, ಹಿಂಗೆ ಮಾಡ್ಕೋ, ಕ್ಯಾಮ್ರಾ ರೆಕಾರ್ಡ್ ಮಾಡ್ಕೋ. ನಾನು ಅವ್ನು ಬಂದು ರಿಲೀಸ್ ಆಗಿದ್ದಿನ ನಾನು 10 ನಿಮಿಷ ಅವನ ಹತ್ರ ಹೋಗಿ ಮಾತಾಡ್ಲಿಲ್ಲ ಅಂದ್ರೆ ನೀನು ಇದು ಮಾಡ್ಕೊ. ಮಂಜುನಾಥ್ ಅಂತ 2001 ಅವನಿಗೆ ಅಭಿಮಾನಿನೇ ನಾನು ಯಾವತ್ತೂ ಬಾಸ್ ಅನ್ನಲ್ಲ. ನಾನು ಹೋಗೋ ಬಾರೋ ಅಂತೀನಿ. ನನಗೂ 41 ವರ್ಷ, ಅವನಿಗೆ 48 49 ವರ್ಷ. ಆಯ್ತಾ, ಅವತ್ತಿಂದನೂ ಅಷ್ಟೇನೆ. ನಾವು ಅವತ್ತಿಂದನೂ ಮೇನ್ ಥಿಯೇಟ್ರಲ್ಲೇ ನೋಡಿರೋದು ಫಿಲಮು. ಕಾಟೇರನು 3 ಸಲ ನೋಡಿದ್ದೀನಿ ನಾನು. ರಿಲೀಸ್ ದಿನನೇ 3 ಸಲ. ಸಾರ್ತಿನ ಎಲ್ಲಿ ಸೋತೋಗ್ಬಿಡೋದು, ಜೈಲಲ್ಲಿ ಅವನಲ್ಲ ಅಂತ 12 ಸಲ ನೋಡಿರೋದು ನಾನು. ನೀವು 12 ಸಲ ನೋಡಿ ಗೆಲ್ಸಿದ್ದೀರಾ? ಹೌದು. ಯಾಕೆ ಬರಲ್ವೋ ಜನ, ಏನಾಗುತ್ತೋ ಏನೋ. ಅಭಿಮಾನಪ್ಪ, ಹುಚ್ಚ ಅಭಿಮಾನನೇ. ಹಂಗಂತ ನಮ್ಮ ಹೆಂಡತಿ ಮಕ್ಳು ಸಾಕಲ್ಲ, ನಮ್ಗೆ ಗೊತ್ತೈತೆ. ಯಾವನೇನು ಹೇಳ್ಕೊಡೋದೇನು ಬೇಡ. ಯಾವ ಥಿಯೇಟ್ರ್ ಹತ್ರ ಯಾರ ಹತ್ರ ಏನು ಈಗ ಬಂದಾಗ ತೆಳ್ಬಿಡ್ತೀರಾ ನೀವು? ಇಲ್ಲೆಲ್ಲ ತೆಳ್ತೀರಾ, ಥಿಯೇಟ್ರ್ ಹತ್ರ ಬಂದಾಗ ಬಂದು ತೆಳ್ಬಿಡ್ತೀರಾ? ಯಾರು ತೆಳ್ಳಲ್ಲ. ದರ್ಶನ್ ಅವರ ಇದನ್ನ ಇದಾಕೊಂಡಿದ್ರ
ಟಿವಿಲಿ ಇದ್ರಲ್ಲ. ಹೌದಾ? ಸೊ ನೀವು ಅಭಿಮಾನಿನಾ ಹೇಗೆ? ಹೌದಾ? ಎಷ್ಟು ವರ್ಷದಿಂದ ಅಭಿಮಾನ? ಬುದ್ಧಿ ಬಂದಿಂದ ಅಭಿಮಾನಿನೇ ಅಣ್ಣ. ಓಕೆ. ಸೊ ಇವಾಗ ಇಷ್ಟೆಲ್ಲ ಅವ್ರ ಬಗ್ಗೆ ಗೊತ್ತಾದಾಗ, ಅಂದರೆ ಅವರು ಈ ರೀತಿ ಹಾಗೆ ಹೀಗೆ ಅಂತ ಗೊತ್ತಾದಾಗ ನಿಮ್ಗೆ ಏನಾದರೂ ಬೇಜಾರಾಗ್ತಿದೆಯಾ? ಬೇಜಾರಾಯ್ತು ಅಣ್ಣ, ಬಟ್ ಅವ್ರು ಮಾಡಿದಾರಲ್ವ ಅಂತ ಗೊತ್ತಿಲ್ಲ. ಮೀಡಿಯಾದವರೆಲ್ಲ ಅವ್ರು ಮಾಡೋರೆ ಅಂತ ಹೇಳಿ ಇಲ್ಲರೂ ಸುಳ್ಳು ಹೇಳ್ಕೊಂಡು ಇದು ಮಾಡ್ದವ್ರೆ. ಅದನ್ನ ನೆನ್ಸ್ಕೊಂಡ್ರೆ ಬೇಜಾರಾಯ್ತು ಅಣ್ಣ. ಬಟ್ ಪಾಸಿಂಗ್ ಎಲ್ಲ ಮಾಡಿರ್ತಾರೆ ಅಂತ ಗೊತ್ತಾಗಲ್ಲ ಅಣ್ಣ. ಏನೇ ಆದರೂ ತನಿಖೆ ಆದ್ಮೇಲೆ ಗೊತ್ತಾಗೋದು. ಓಕೆ. ಸೊ ಒಂದು ವೇಳೆ ಮಾಡಿದಾರೋ ಮಾಡಿರೋ ಅದು ಬೇರೆ, ಅದು ಗೊತ್ತಿಲ್ಲ, ಅದು ಕಾನೂನಿಗೆ ಅಷ್ಟೇ ಗೊತ್ತು, ನಾವ್ಯಾರು ಮಾತಾಡೋಕ್ಕಾಗಲ್ಲ. ಹೌದು. ಸೊ ಒಂದು ವೇಳೆ ಮಾಡಿದರೆ ಸೊ ನೀವೇನಂತೀರ? ಏನು ಮಾಡೋದಣ್ಣ, ತಪ್ಪು ಶಿಕ್ಷೆ ಮಾಡೇ ಮಾಡ್ತಾರೆ. ಅದೇನೇ ತಪ್ಪು ಮಾಡಿದ್ರು ಅವ್ರನ್ನ ಬಿಟ್ಕೊಡಲ್ಲ ಅಣ್ಣ. ಓಕೆ, ಬಿಟ್ಕೊಡಲ್ಲ. ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅಂತೀರಾ? ಶಿಕ್ಷೆ ಆಗ್ಬೇಕು ಅಂತ ತಪ್ಪು ಮಾಡಿದ್ರೆ ಆಗ್ಲೇಬೇಕಲ್ಲ ಅಣ್ಣ. ತಪ್ಪು ಮಾಡಿದ್ರೆ ಆಗಬೇಕು. ಅವ್ರು ಮಾಡಿರಲ್ಲ ಅಂತ 100% ಕಾನ್ಫಿಡೆನ್ಸ್ ಸೊ ಐತೆ ಅಣ್ಣ. ನಿಮ್ಗೆಲ್ಲೋ ಒಂಥರ ಮುಜುಗರ ಅನ್ಸುತ್ತಾ? ಸೊ ಅಂಥವ್ರ ಫೋಟೋ ನಾನು ಹಾಕೊಂಡಲ್ಲ ಇಲ್ಲಿ ಅಂತ ಏನಿಲ್ಲ ಅಣ್ಣ, ಆ ಥರದ್ದೇನಿಲ್ಲ, ಏನಿಲ್ಲ, ಏನು ಅನ್ನಿಸ್ತಿಲ್ಲ? ಏನೂ ಇಲ್ಲ. ಓಕೆ. ಅವ್ರು ಅದರಲ್ಲಿ ಏನು ಅನ್ಸಲ್ಲ ಅಣ್ಣ. ಬಾಸು ಒಳ್ಳೇದಲ್ಲಿ ಕೆಟ್ಟದಲ್ಲಿ ಖುಷಿಯಲ್ಲಿದ್ದಾಗ ಅವ್ರು ಸಂಭ್ರಮ ಬಂದಾಗೆಲ್ಲ ಇದು ಮಾಡಿದ್ದು. ಏನೋ ಒಂದು ಆಗೈತೆ, ಅದನ್ನ ತನಿಖೆಯಲ್ಲಿ ನಡೀತಾ ಇತ್ತು. ಆದ್ರೂ ಮೀಡಿಯಾದವರಲ್ಲಿ ಹೇಳಿ ಸ್ವಲ್ಪ ಬೇಜಾರಾಗೈತೆ ಅಷ್ಟೇ ಅಣ್ಣ. ಅದು ಬಿಟ್ರೆ ಏನಿಲ್ಲ. ಓಕೆ ಬ್ರದರ್, ನಿಮ್ಮ ಹೆಸರು? ವಿನಯ್ ಅಂತ ಅಣ್ಣ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸಂತೋಷ್ ಅಂತ ಫಸ್ಟ್ ಆಫ್ ಆಲ್ ಇವಾಗ ಪ್ರಥಮ್ ಏನ್ ಮಾತಾಡಿದ್ದಾನೆ ಅಭಿಮಾನಿಗಳಿಗೆ, ಫಸ್ಟ್ ಆಫ್ ಆಲ್ ಅವ್ನು ಯಾರು ಮಾತಾಡಕ್ಕೆ ಅವ್ನಿಗೇನು ಅಧಿಕಾರ ಇದೆ? ಅವ್ನು ಬಂದಿರೋದೇ ನಮ್ಮಿಂದ ಸರ್, ಪಬ್ಲಿಕ್ ಇಂದ. ಅವನೇನು ಹುಟ್ಟಾಗಿಂದನೂ ಅವನು ಶೋ ಮಾಡೇ ಇಲ್ಲ. ಫಸ್ಟ್ ಬಂದಿದ್ದು ಅವ್ನು ಹೆಂಗೆ ಅಂತ ಎಲ್ಲರಿಗೂ ಗೊತ್ತಿದೆಯೋ ಗೊತ್ತಿರೋ ನನಗೆ ಗೊತ್ತಿಲ್ಲ. ನಾನು ಕಣ್ಣಾರೆ ನೋಡಿದ್ದೀನಿ ಅವ್ನು ಹೆಂಗೆ ಬಂದಿದ್ದು ಅಂತ. ಬೇಜಾರಿದೆ ಸರ್. ಆಮೇಲೆ ದರ್ಶನ್ದು ಅಷ್ಟೇ ಸರ್, ದರ್ಶನ್ ಮಾಡಿದಾರ ತಪ್ಪು ಮಾಡ್ಲಿ, ಆಗಿರ್ಬೋದೇನೋ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆಗಿದೆ ಅಂತ 50 ಸಲ ಬೆಳಗ್ಗೆಯಿಂದ ಸಂಜೆ ಗಂಟ ಬರೀ ನ್ಯೂಸ್ ಅಲ್ಲಿ ಅದೇ ತೋರಿಸಿದ್ರೆ ಅವ್ರ ಪ್ರೆಸ್ಟೀಜ್ ಏನಾಗಬೇಕು? ಇಷ್ಟು ವರ್ಷ ಸಂಪಾದನೆ ಮಾಡಿದ್ದಾರೆ. ಏನ್ 100 ಜನ ಪರಿಚಯ ಅವರ? 100 ಕೋಟಿ ಜನ ಪರಿಚಯ ಇರೋದು ಒಬ್ರಲ್ಲ ಇಬ್ರಲ್ಲ. ಬೆಳಗ್ಗೆಯಿಂದ ಸಂಜೆ ಗಂಟ ಮನೆ ಹೋಗಿದ್ರೆ ಲಕ್ಷಾಂತರ ಜನ ಬಂದು ಅವ್ರ ಕಷ್ಟ ಸುಖ ಹೇಳ್ಕೊಂಡು 500 ಜನ ಬಂದ್ರೆ 50 ಜನಕ್ಕಾರ ಅವ್ರು ಹೆಲ್ಪ್ ಮಾಡಿ ಹೋಗ್ತಾರೆ. ಸರ್, ಈಗ ಇಷ್ಟೆಲ್ಲ ಅವ್ರ ಬಗ್ಗೆ ಗೊತ್ತಾದ್ಮೇಲೆ ಅವ್ರು ಈ ರೀತಿ ವರ್ತಿಸ್ತಾರೆ, ಈ ರೀತಿ ಗೂಢವಾಗಿ ಸಹಾಯ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ನಿಮ್ಗೆ ಅಭಿಮಾನ ಹಾಗೆ ಇದೆಯಾ? ಸರ್, ನಿಜವಾಗ್ಲೂ ಅಭಿಮಾನ ಇದೆ, ಪ್ರಾಣಕ್ಕಿಂತ ಹೆಚ್ಚಾಗೇ ಇದೆ. ಏನಕ್ಕಿದೆ ಅಂದ್ರೆ ಅವ್ರು ಮಾಡಿರೋ ಒಳ್ಳೊಳ್ಳೆ ಕೆಲಸಗಳಿದೆ. ಅಲ್ಲ, ಈಗ ಒಳ್ಳೆ ಕೆಲಸ ಮಾಡಿರ್ಬೋದು, ಬಟ್ ಒಳ್ಳೆ ಕೆಲಸ ಮಾಡಿದ್ರಿಂದ ಈ ರೀತಿ ಕೆಟ್ಟ ಕೆಲಸ ಮಾಡಬಾರ್ದಲ್ವಾ? ಸರ್, ಅವ್ರು ಮಾಡಿದ್ದು ಸರಿನಾ ಸರ್? ಹಂಗಂದ್ರೆ ಅವ್ರು ಮೆಸೇಜ್ ಮಾಡಿದ್ದು ತಪ್ಪಲ್ವಾ? ಕಮೆಂಟ್ ಮಾಡಿದ್ದು ತಪ್ಪಲ್ವಾ? ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ನನ್ನ ರಿಯಾಕ್ಷನ್ ಹೆಂಗಿರುತ್ತೆ? ಹೆಂಗಾಗಲ್ಲ, ಎಷ್ಟು ಆಗಲ್ಲ ಹೇಳಿ? ತಪ್ಪಲ್ವಾ ಸರ್ ಅದು? ಏನೇ ಮಾಡಿದ್ರು ಡಿ-ಬಾಸ್ ಫಾಲೋವರ್ಸ್ ಏನಿರ್ತಾರೆ, ಫ್ಯಾನ್ಸ್, ಅವ್ರು ಹಂಗೆ ಇರ್ತಾರೆ. ಇನ್ನ ತುಣಿತೀನಿ ಅಂದ್ರು ತುಣಿಯಂಗಲ್ಲ, ಎತ್ತದಂಗೆ ಮೇಲೆ ಎತ್ತದಂಗೆ. ಯಾರು ತುಣಿತಾರ ಅವ್ರು ಎತ್ತದಂಗೆ. ದರ್ಶನ್ ಅವರು ಯಾವ್ದೇ ಕಾರಣಕ್ಕೂ ಎದ್ರಲ್ಲ, ಅಂಜಲ್ಲ. ಮುಂದೆ ಇಕ್ಕಿರೋ ಕಾಲ ಹಿಂದಕ್ಕೆ ಇತ್ತೋದೇ ಇಲ್ಲ. 100ಕ್ಕೆ 100% ದರ್ಶನ್ ಈಚೆ ಬರ್ತಾರೆ. ಶಿಕ್ಷೆ ಆದ್ರೂ ಬರ್ತಾರೆ. ಅದೇ ಅಭಿಮಾನಿ ನಾವು ಇರ್ತೀವಿ, ಕೊನೆವರೆಗೂ ಇರ್ತೀವಿ. ಸದಾಕಾಲ ಸಿದ್ಧ, ಹೋರಾಟ ಮಾಡೋಕ್ಕೂ ರೆಡಿ. ಅದೇನೇ ಆದ್ರೂ ನಾವು ಮುಂದೆ ಇರ್ತೀವಿ ಸರ್.